ಬಹಳ ವೈಭವದ ಹಬ್ಬವಾದ ನವರಾತ್ರಿಯ ಮೊದಲನೆಯ ದಿನದಂದು ನಾವು ತಾಯಿ ಶೈಲಪುತ್ರಿಯನ್ನು ಆರಾಧಿಸುತ್ತೇವೆ. ಮಾತೆ ಶೈಲಪುತ್ರಿಯ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬ್ರಹ್ಮನ ಪುತ್ರ ಪ್ರಜಾಪತಿಗಳಲ್ಲೇ ಮುಖ್ಯಸ್ಥನಾದ ದಕ್ಷನು ತನ್ನ 13 ಪುತ್ರಿಯರನ್ನು ಕಶ್ಯಪ ಮಹರ್ಷಿಗೆ ವಿವಾಹ ಮಾಡಿಕೊಟ್ಟರು. ಇವರ ಸಂತಾನವೇ ದೇವ, ದೈತ್ಯ, ನಾಗ, ಗರುಡ, ಗೋವು, ಹಕ್ಕಿಗಳು. ಇನ್ನು 27 ಜನರನ್ನು ಚಂದ್ರದೇವನಿಗೆ ಕೊಟ್ಟು ಮದುವೆ ಮಾಡಿಸಿದರು. ಇವರೇ 27 ನಕ್ಷತ್ರಗಳು. ಉಳಿದ ಒಬ್ಬಳು ಪ್ರೀತಿಯ ಮಗಳೇ ದಾಕ್ಷಾಯಿಣಿ. ಈಕೆ ಶಿವನನ್ನು ಪ್ರೇಮಿಸಿ ವಿವಾಹವಾದಳು. ಆದರೆ ದಕ್ಷನಿಗೆ ಶಿವನ ಮೇಲೆ ಅಸಮಾಧಾನ. ಸುಂದರಿಯಾದ ತನ್ನ ಮಗಳಿಗೆ ಇನ್ನೂ ಒಳ್ಳೆಯವರನ್ನು ಸಿಗಬಹುದಿತ್ತು ಎಂದು. ಹೀಗೆ ಒಂದು ದಿನ, ಮೊನ್ನೆ ನಡೆದ ಯಾಗದಲ್ಲಿ ಶಿವ ನನಗೆ ನಿಂತು ಗೌರವಿಸಲೇ ಇಲ್ಲ, ನಾನು ಆತನ ಮಾವನಲ್ಲವೇ? ಇನ್ನೊಂದು ಯಾಗ ನಡೆಸಿ ನಾನು ಅವರನ್ನು ಕರೆಯುವುದೇ ಇಲ್ಲ ಎಂದ. ಇತ್ತ ದಾಕ್ಷಾಯಿಣಿ, ತಂದೆಯವರು ಯಾಗ ಕೈಗೊಂಡಿದ್ದಾರಂತೆ, ಕೆಲಸದ ಒತ್ತಡದಲ್ಲಿ ನಮ್ಮನ್ನು ಕರೆಯಲು ಮರೆತಿದ್ದಾರೆ ಎಂದಳು. ಆಗ ಈಶ್ವರನು, ದೇವಿ ದಾಕ್ಷಾಯಿಣಿ, ಆಮಂತ್ರಣ ಇರದಿದ್ದರೆ ತವರು ಮನೆಯಾದರೂ ಸರಿ, ನಾವು ಅಲ್ಲಿಗೆ ಹೋಗಬಾರದು ಎಂದು ಏನೇ ಹೇಳಿದರೂ, ಸ್ವಾಮಿ, ತವರು ಮನೆಗೆ ಹೋಗಲು ನನಗೇಕೆ ಆಮಂತ್ರಣ ಎಂದು ದಾಕ್ಷಾಯಿಣಿ ನಡೆದೇ ಬಿಟ್ಟಳು. ಆದರೆ ಆಕೆಗೆ ಸಿಕ್ಕಿದ್ದು ಅವಮಾನ. ಆಹ್ವಾನವಿಲ್ಲದೆ ನೀನು ಹೇಗೆ ಇಲ್ಲಿ ಬಂದೆ? ಚರ್ಮ ಸುತ್ತಿಕೊಂಡು ಮೈ ಇಡೀ ಬೂದಿ ಮೆತ್ತಿಕೊಂಡ ನಿನ್ನ ಪತಿ ಏಕೆ ಬರಲಿಲ್ಲ ಎಂದು ದಕ್ಷನು ಹೀಯಾಳಿಸಿದನು. ಇದನ್ನು ಕಂಡು ಅಸಹಾಯಕತೆ, ಕೋಪ ಹಾಗೂ ಅವಮಾನಿತಳಾದ ಸತಿ ಅಂದರೆ ದಾಕ್ಷಾಯಿಣಿಯು ಅದೇ ಯಜ್ಞಕುಂಡದಲ್ಲಿ ತನ್ನನ್ನು ತಾನು ದಹಿಸಿಕೊಂಡಳು. ಇತ್ತ ವಿಷಯ ತಿಳಿದ ಶಿವನು ಕೋಪದಿಂದ ತಾಂಡವವಾಡಿ ತನ್ನ ಪತ್ನಿಯು ಇನ್ನಿಲ್ಲ ಎಂದು ಸತ್ಯ ಅರಿತ ಮಹಾದೇವನು ಸಮಾಧಿಯಲ್ಲಿ ಧ್ಯಾನಸ್ಥನಾದ. ಇತ್ತ ಪ್ರಾಣ ಕಳೆದುಕೊಂಡ ಸತಿದೇವಿ ಮತ್ತೊಮ್ಮೆ ಶಿವನನ್ನು ಪಡೆಯಲು ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸುತ್ತಾಳೆ. ಶೈಲಪುತ್ರಿಯಾಗಿ ಶಿವನನ್ನು ಪಡೆಯಲು ಮಾಡಿದ ತಪಸ್ಸು ಅವಳ ದೃಢತೆ, ಸಂಕಲ್ಪ ಮತ್ತು ನಿರಂತರ ಪ್ರಯತ್ನವನ್ನು ತೋರಿಸುತ್ತದೆ. ಇನ್ನು ಪರ್ವತರಾಜನ ಮಗಳಾಗಿ ಪ್ರಕೃತಿಯನ್ನು ಪ್ರತಿನಿಧಿಸುತ್ತಾ ಭೂಮಿಯ ಸಹನೆ, ಸಮತೋಲನ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾಳೆ. ಇದಾಗಿತ್ತು ನವದುರ್ಗೆಯರಲ್ಲೇ ಮೊದಲನೆಯ ರೂಪವಾದ ತಾಯಿ ಶೈಲಪುತ್ರಿಯ ಕಥೆ. ಮುಂದಿನ ವಿಡಿಯೋದಲ್ಲಿ 2ನೆಯ ದಿನದಂದು ಪೂಜಿಸಲ್ಪಡುವ ದೇವಿಯ ಕಥೆಯನ್ನು ಹೇಳುತ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಸ್ವಾದಿಷ್ಟ ಸಂಸ್ಕೃತಿ ಚಾನಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ.